ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಅಂದರೆ ಬದುಕುಳಿಯೋದು ಕಷ್ಟ, ಹಾಗಾಗಿ ದುರ್ಯೋಧನನನ್ನು ತಡಿ ಅಂತ ಕೃಪರು ಅಶ್ವತ್ಥಾಮನಿಗೆ ಹೇಳ್ತಾರೆ. ಅರ್ಜುನನ ಕಣ್ಣಿಗೆ ಅವನು ಕಾಣಿಸಿಕೊಳ್ಳೋದಕ್ಕಿಂತ ಮೊದಲೇ ಅವನನ್ನು ತಡಿ, ಬೇಗ ಹೋಗು ಅಂತ ಅವಸರ ಪಡಿಸ್ತಾರೆ ಅವರು. ಸಿದ್ಧರುಗಳು ನನಗೆ ಹೇಳಿದರು, ನೀನು ಸಮಗ್ರ ಪಾಂಚಾಲರ ನಾಶ ಮಾಡುವವನು ಅಂತ ಹೇಳಿದ್ರು ನನಗವರು ಅಂತ. ಹೇಳಿರ್ಬೋದು, ಯಾರಾದರೂ ಗೊತ್ತಿಲ್ಲ, ಯಾಕಂದ್ರೆ ಇವನೇ ನಾಶ ಮಾಡಿದ್ನಲ್ಲ ಕೊನೆಗೆ. ತವೈವಾವಾಂ ಪ್ರಿಯವು ತೇಷಾಂ ಅಂತ ಪಾಂಡವರಿಗೂ ತಂದೆ ಮತ್ತು ನನ್ನನ್ನು ಕಂಡ್ರೆ ಬಹಳ ಇಷ್ಟ. ನತು ಯುದ್ಧೇ ಕುರುದ್ವಹ, ಆದರೆ ಅದು ಯುದ್ಧದಲ್ಲಿ ನಡೆಯೋದಿಲ್ಲ. ಅದು ನಮಗವರಿಷ್ಟ ಅನ್ನೋದು, ಅವರಿಗೆ ನಾವಿಷ್ಟ ಅನ್ನೋದು ಯುದ್ಧದ ಹೊರಗಡೆ. ಯುದ್ಧ ಮಾಡಿ ಗೆದ್ದು ರಾಜ್ಯ ಪಡೆದು ಬದುಕಬೇಕು, ಇಲ್ಲದ್ರೆ ಸಾಯಬೇಕು ಯುದ್ಧದಲ್ಲಿ ಅವರು. ಹಾಗಾಗಿ ಅವರಿಗಿರೋದು ಇದು ಜೀವನ್ಮರಣದ ಪ್ರಶ್ನೆ. ಯಾರು ಜೀವನ್ಮರಣದ ಪ್ರಶ್ನೆ ಆಗಿಸ್ಕೊಂಡು ಯುದ್ಧ ಮಾಡ್ತಾರೋ ಅವ್ರಿಗೆ ತನ್ನಷ್ಟಕ್ಕೆ ಬಲ ಹೆಚ್ಚಾಗ್ಬಿಟ್ಟಿರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಯುದ್ಧ ಪರ್ವದಲ್ಲಿ 14ನೇ ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧ ಶುರುವಾಗಿದೆ ಮತ್ತು ಅದರಲ್ಲಿ ಅಂತಃಕಲಹ ಕೂಡ ಶುರುವಾಗಿದೆ. ಕಳೆದ ಸಂಚಿಕೆಯಲ್ಲಿ ಒಂದೆರಡು ಸಂಚಿಕೆಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ. ಈ ಎಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತ. ನಮಸ್ಕಾರ ಸರ್. ಸೊ ದುರ್ಯೋಧನ ಮಾತಾಡ್ತಾನೆ ಅನ್ಸುತ್ತೆ ಈಗ. ಹೌದು, ದುರ್ಯೋಧನ ಮಾತಾಡಲೇಬೇಕು. ಯಾಕೆಂದರೆ ಕೃಪಾ, ಕರ್ಣ ಮತ್ತು ಅಶ್ವತ್ಥಾಮ 3 ಜನ ಸಿಟ್ಟಾಗಿ ಕೂತ್ಕೊಂಡಿದ್ದಾರೆ. ಈಗ ಅವನೇ ಮಾತಾಡಬೇಕು. ಹಾಗಾಗಿ ದುರ್ಯೋಧನ ಅಶ್ವತ್ಥಾಮನನ್ನು ಸಮಾಧಾನ ಮಾಡ್ತಾನೆ. ಓಕೆ, ಇವನನ್ನು ಕ್ಷಮಿಸು, ಕರ್ಣನನ್ನು ಕ್ಷಮಿಸು, ಸಿಟ್ಟು ಮಾಡಬೇಡ ಅವನ ಮೇಲೆ. ಈಗ ನೀನು ಕರ್ಣ, ಕೃಪರು, ದ್ರೋಣರು, ಶಲ್ಯ, ಮಾವ ಶಕುನಿ ಎಲ್ಲರೂ ಸೇರಿ ದೊಡ್ಡ ಕೆಲಸ ಮಾಡಬೇಕಾಗಿದೆ ಈಗ. ಯಾಕೆ ಅಂದರೆ ಆ ಕಡೆಯಿಂದ ನೋಡಿದರೆ ಅವರೆಲ್ಲರೂ ಈ ಕಡೆ ದಾಳಿ ಮಾಡ್ತಾ ಇದ್ದಾರೆ. ಈಗ ನೀವೆಲ್ಲರೂ ಸೇರಿ ಎದುರಿಸಬೇಕಾಗಿದೆ. ಹಾಗಾಗಿ ಅದರ ಕಡೆ ಗಮನ ಹರಿಸೋಣ ಅಂತ ಅವನು ಸಮಾಧಾನ ಮಾಡ್ತಾನೆ. ಅಂದರೆ ಕರ್ಣನ ಬಿಟ್ಟುಕೊಟ್ಟು ಮಾತಾಡಿದಾಗ ಮಾಡಿ ಅಶ್ವತ್ಥಾಮನನ್ನು ಸಮಾಧಾನ ಮಾಡ್ತಾನೆ. ಅವನು ಕರ್ಣ, ನೀವು ಹೇಳಿದ್ರಲ್ಲ ಅವನಿಗೆ ಎಷ್ಟೋ ಸಲ ಆಗಿದೆ ಅಂತ. ಅವನನ್ನು ಮೊದಲು ಬೈದಿದ್ದು ಕೃಪರು, ಅದಕ್ಕೆ ಅವನು ವಾಪಸ್ ಉತ್ತರ ಕೊಟ್ಟಿದ್ದು. ಆದರೆ ಈಗ ಸುಮ್ಮನಿರ್ಬೇಕಾದನು ಅವನೇ ಆದ, ಇವರನ್ನೇ ಸಮಾಧಾನ ಮಾಡಬೇಕಾಯ್ತು ದುರ್ಯೋಧನ ಅಂತ. ಕರ್ಣ ಮುಂಚೂಣಿಯಲ್ಲಿ ನಿಲ್ತಾನೆ. ಈ ಇದರಲ್ಲಿ ಅದಷ್ಟಕ್ಕೆ ಮುಗಿದೋಗುತ್ತೆ ಘಟನೆ. ಕರ್ಣ ಅದನ್ನೇನು ತಲೆಗೆ ತಗೊಳ್ಳದೆ ಅವನೇ ಧನಸ್ಸನ್ನು ಹಿಡಿದು ಈ ತಂಡದ ಮುಖ್ಯಸ್ಥನಾಗಿ ಮುಂದೆ ಹೋಗಿ ಪಾಂಡವರ ಜೊತೆಗೆ ಯುದ್ಧ ಆರಂಭ ಮಾಡ್ತಾನೆ. ಜೋರಾಗಿ ಸಿಂಹನಾದ ಮಾಡ್ತಾನೆ. ಕರ್ಣ ಮುಂಚೂಣಿಯಲ್ಲಿ ನಿಂತಿದ್ದನ್ನು ನೋಡಿ ಅವರು ಸಿಂಹಗರ್ಜನೆ ಮಾಡಿ ಮುನ್ನುಗ್ಗುತ್ತಾರೆ ಪಾಂಚಾಲರು, ಪಾಂಡವರು ಮತ್ತು ಪಾಂಚಾಲರು. ಕರ್ಣ ಎಲ್ಲಿದ್ದಾನೆ ಅಂತ ಎಲ್ಲಿದ್ದಾನೆ ಕರ್ಣ ಅಂತ ಇನ್ಯಾರೋ ಕೇಳೋದು, ನಿಲ್ಲು ಕರ್ಣ ಅಂತ ಒಬ್ಬರು ಹೇಳೋದು, ನಮ್ಮ ಜೊತೆಗೆ ಬಾ ನಮ್ಮ ಜೊತೆಗೆ ಯುದ್ಧ ಮಾಡು ಅಂತ ಹೇಳೋದು. ಹಾಗೆ ಅವನನ್ನು ಆಹ್ವಾನಿಸ್ತಾರೆ ಅವರು. ಅವನ ಎಲ್ಲ ಸೇರಿ ಕರ್ಣನನ್ನು ಕೊಲ್ಲೋಣ ಅಂತ ಇನ್ನೊಂದು ಕಡೆ ಹೇಳೋದು. ಇಂಥ ಮಾತೆಲ್ಲ ಕೇಳಿಸತ್ತೆ. ಬೈತಾರೆ ಅವನನ್ನು ಒಂದಿಷ್ಟು ಜನ. ಎಲ್ಲ ಅನರ್ಥಗಳಿಗೆ ಇವನೇ ಕಾರಣ. ದುರ್ಯೋಧನನ್ನ ಅವನ ಜೊತೆಗೆ ನಿಂತುಕೊಂಡು ಇಷ್ಟೆಲ್ಲ ಮಾಡಿಸಿದ್ದು ಇವನೇ. ಹಾಗಾಗಿ ಇವನನ್ನು ಕೊಂದು ಮುಗಿಸ್ಬಿಡೋಣ ಇವತ್ತು ಅಂತೆಲ್ಲ ಕೂಗ್ತಾರೆ ಅವರು. ಹಾಗೆ ಕೂಗ್ತಾ ಅವರೆಲ್ಲ ಕರ್ಣನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾರೆ. ಕರ್ಣ ಅದಕ್ಕೆ ಹಿಂದೇಟು ಹೊಡೆಯೋದಿಲ್ಲ, ಅವನು ಅದಕ್ಕೇನು ಇದನ್ನು ಮಾಡ್ಕೊಳ್ಳೋದಿಲ್ಲ. ಅವನು ಅವರ ಮೇಲೆ ಬಾಣ ಪ್ರಯೋಗ ಮಾಡಿ ಯುದ್ಧವನ್ನು ಮುಂದುವರಿಸ್ತಾನೆ. ಇಲ್ಲಿ ಕರ್ಣನ ಸಾಮರ್ಥ್ಯ ಅನ್ನೋದು ಬಹಳ ಚೆನ್ನಾಗಿ ಕಾಣಿಸುವಂತೆ ಯುದ್ಧ ನಡೆಯುತ್ತೆ. ಆ ಕಡೆಯಲ್ಲಿ ದೊಡ್ಡ ಸಮೂಹ ಇರುತ್ತೆ, ಈ ಕಡೆ ಕರ್ಣ ಒಬ್ಬನೇ ಎದುರಿಸ್ತಾ ಇರ್ತಾನೆ. ಅವನ ಹಸ್ತಲಾಘವ ಎಂಥದ್ದು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಅಷ್ಟು ಬೇಗ ಹಲವರ ಜೊತೆಗೆ ಯುದ್ಧ ಮಾಡುವಾಗ ತುಂಬ ವೇಗ ಬೇಕಲ್ಲ ಕೈಗೆ, ಅದು ಕಾಣಿಸಿಕೊಳ್ಳುತ್ತೆ. ಆ ತನ್ನ ಮೇಲೆ ಬೀಳ್ತಾ ಇದ್ದ ಆಯುಧಗಳನ್ನು ತಡಿತಲೇ ಯಾರದ್ದೋ ಧ್ವಜ, ಯಾರದ್ದೋ ಛತ್ರ, ಯಾರದ್ದೋ ಕುದುರೆ, ಯಾರದ್ದೋ ಸಾರಥಿಗಳನ್ನು ಕೊಲ್ತಾ ಹೋಗ್ತಾನೆ ಅವನೆದುರಿಗೆ. ಅಂದರೆ ಈಗ ಸೇನೆ ಬಂದಿರತ್ತೆ, ಅರ್ಜುನಾದಿಗಳು ಬಂದಿರೋದಿಲ್ಲ, ಉಳಿದವರು ಬಂದಿರುತ್ತಾರೆ. ಅಸಂಖ್ಯ ಜನರನ್ನು ಕೊಲ್ತಾನೆ ಅವನು. ಕುದುರೆ, ಆನೆ,
ಆಮೇಲೆ ರಥಗಳನ್ನು ನಾಶ ಮಾಡ್ತಾನೆ, ಕೆಲವರ ತಲೆ ಕಡಿದಿರ್ತಾನೆ, ಕೆಲವರ ಇದನ್ನು ಕತ್ತರಿಸಿರ್ತಾನೆ, ಕೈಗಳನ್ನು, ಅವೆಲ್ಲ ಹರಡಿ ಹೋಗುತ್ತೆ ಅಲ್ಲಿ. ಆ ಥರದ್ದು ಯುದ್ಧ ಮಾಡ್ತಾನೆ ಕರ್ಣ. ಕರ್ಣ ಇಷ್ಟು ಭಯಂಕರವಾಗಿ 10ನೇ ದಿವಸ ಬಂದ ಮೇಲೆ ಮಾಡ್ತಾ ಇರೋ ಯುದ್ಧ ಇದೆ ಅಂತ ಅನಿಸುತ್ತೆ. ಇವೆಲ್ಲ ಕೆಲಸ ಮಾಡ್ತವೆ. ಕರ್ಣನಿಗೆ ಇಷ್ಟು ಕೋಪಕ್ಕೆ ಕೃಪರೇ ಕಾರಣ ಆದರು, ದುರ್ಯೋಧನನಿಗೆ ಲಾಭವೇ ಆಯಿತು. ಕರ್ಣ ಒಬ್ಬನೇ ಯುದ್ಧ ಮಾಡ್ತಾ ಇರೋದನ್ನು ನೋಡಿ, ಅಂದರೆ ಎಲ್ಲರೂ ಸೇರಿ ಯುದ್ಧ ಮಾಡಿ ಅಂತ ದುರ್ಯೋಧನ ಹೇಳಿದ ಮೇಲೂ ಉಳಿದವರು ಅವನ ಜೊತೆಗೆ ಹೋಗಿಲ್ಲ. ಆಗ ಮತ್ತೆ ದುರ್ಯೋಧನ ಅಶ್ವತ್ಥಾಮನನ್ನು ಕರೆದು ಹೇಳ್ತಾನೆ, ಕರ್ಣನ ಯುದ್ಧ ಮಾಡ್ತಾ ಇರೋದನ್ನು ನೋಡು, ಒಬ್ಬನೇ ಯುದ್ಧ ಮಾಡಿ ಇಡೀ ಸೈನ್ಯವನ್ನು ಓಡಿಸ್ತಾ ಇದ್ದಾನೆ. ಪಶ್ಯೈತಾಂ ದ್ರವತೀಂ ಸೇನಾಂ ಅಂತ ಹೆದರಿ ಓಡುತ್ತಾ ಇದ್ದಾರೆ ಅವರು. ಈಗ ಅವನನ್ನು ಎದುರಿಸೋದಕ್ಕೆ ಅರ್ಜುನ ಬರ್ತಾ ಇದ್ದಾನೆ, ಆ ಕಡೆಯಿಂದ ಧಾವಿಸ್ತಾ ಇದ್ದಾನೆ. ಅವನು ಕರ್ಣನ ಸಂಹಾರವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಬರುತ್ತಾನೆ. ಅವನು ಕರ್ಣನನ್ನ ಕೊಲ್ಲಬಾರದು, ಅದಕ್ಕೇನು ಯೋಜನೆ ಬೇಕು ಅದನ್ನು ಮಾಡು ಅಂತ ಹೇಳ್ತಾನೆ. ನಹನ್ಯಾತ್ ಪಾಂಡವ ಸಂಖ್ಯೆ ತಥಾ ನೀತಿರ್ವಿಧೀಯತಾಮ್ ಅಂತ ಅಶ್ವತ್ಥಾಮನಿಗೆ ಹೇಳ್ತಾನೆ. ಎಂಥ ಚಾಣಾಕ್ಷ ಅಂದರೆ ಅವನು ದುರ್ಯೋಧನ. ಈಗಿನ್ನೂ ಅವನು ಹೇಳಿದ್ದಾನೆ, ನಿನ್ನ ಸೊಕ್ಕಷ್ಟು ಅವನು ಇಳಿಸ್ತಾನೆ ಅರ್ಜುನ ಅಂತ. ಈಗ ಅವನಿಗೇ ಇವನು ಜವಾಬ್ದಾರಿ ಕೊಡ್ತಾ ಇದ್ದಾನೆ. ನೋಡು, ಅರ್ಜುನ ಕರ್ಣನಿಗೇನು ಮಾಡಬಾರ್ದು, ಹಾಗೆ ನೋಡ್ಕೋಬೇಕಾದ್ ನಿಂದೇ ಜವಾಬ್ದಾರಿ ಅಂತ. ಅಂದರೆ ಇದು ಚಾಣಾಕ್ಷ ಅಂದರೆ ನೆಗೆಟಿವ್ ಆದ ಅರ್ಥದಲ್ಲಲ್ಲ ಅಂತ, ಪಕ್ಕಾ ಗೊತ್ತಿದೆ ಅವನಿಗೆ ಅಂತ. ಈಗ ಯುಧಿಷ್ಠಿರನಿಗೆ ಈ ಸಮಸ್ಯೆ ಇಲ್ಲ. ತನ್ನವರ ನಡುವೆನೇ ಸಮಸ್ಯೆಗಳಿದ್ದಾಗ, ಅವರಿಗೆ ಜಗಳ ಇದ್ದಾಗ ಅವರನ್ನು ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅನ್ನುವ ಸವಾಲು ಅವನಿಗಿಲ್ಲ. ದುರ್ಯೋಧನಿಗೆ ಆ ಸವಾಲಿದೆ. ಇವರೆಲ್ಲ ಕಚ್ಚಾಡ್ಕೋತಾ ಇರ್ತಾರೆ, ಅವನೇ ಅವರನ್ನೆಲ್ಲ ಸರಿ ಮಾಡಿಕೊಂಡು ಅದನ್ನು ಒಂದಾಗಿಸಿಕೊಂಡು ಮುನ್ನುಗ್ಗಬೇಕು ಅಂತ ಒಂದಿದೆ. ಹಾಗಾಗಿ ಅದು ಅವನ ಸಾಮರ್ಥ್ಯ ಕೂಡ ಹೌದು ದುರ್ಯೋಧನನದ್ದು. ಆಗ ಅವರೆಲ್ಲ ಹೊರಡ್ತಾರೆ. ಅಶ್ವತ್ಥಾಮ, ಕೃಪರು, ಶಲ್ಯ, ಕೃತವರ್ಮ ಇವರೆಲ್ಲರೂ ಅರ್ಜುನನ ಎದುರಿಸೋದಕ್ಕೆ ಹೊರಡ್ತಾರೆ ಕರ್ಣನ ಪರವಾಗಿ. ಇಷ್ಟ ಹೇಳ್ತಾ ಇರುವಾಗ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾನೆ, ಅರ್ಜುನ ಮುನ್ನುಗ್ಗಿ ಬಂದಾಗ ಕರ್ಣ ಏನು ಮಾಡ್ದ ಅಂತ ಕೇಳ್ತಾನೆ. ಅವನಿಗೊಂದು ಅಂದರೆ ಕುತೂಹಲದ ಪ್ರಶ್ನೆ ಇದೆ. ಯಾಕೆಂದರೆ ಸಹ್ಯ ಸ್ಪರ್ಧತ ಪಾರ್ಥೇನ ನಿತ್ಯಮೇವ ಮಹಾರಥಃ ಆಶಂಸತೆ ಚ ಬೀಭತ್ಸುಂ ಯುದ್ಧೇ ಜೇತುಂ ಸುಧಾರುಣೆ. ಕರ್ಣ ಮೊದಲಿಂದಲೂ ಪ್ರತಿಕ್ಷಣವು ಅರ್ಜುನನ ಜೊತೆಗೆ ಸ್ಪರ್ಧೆ ಮಾಡ್ತಲೇ ಇದ್ದ. ಮತ್ತು ಯುದ್ಧದಲ್ಲಿ ಅರ್ಜುನನ ಗೆಲ್ಲಬೇಕು ಅನ್ನೋದು ಅವನ ದೊಡ್ಡ ಕನಸಾಗಿತ್ತು. ಹಾಗಾಗಿ ಅರ್ಜುನ ಬರ್ತಾ ಇದ್ದಾಗ ಇವನೇನು ಮಾಡ್ದ ಅಂತ, ತನ್ನ ಅತ್ಯಂತ ವೈರಿ ಅವನು ಅಂತ ಭಾವಿಸಿದ್ದ ಕರ್ಣ. ಹಾಗಾಗಿ ಈಗ ಯಾವ ಥರ ಅವನ ಮೇಲೆ ಆಕ್ರಮಣ ಮಾಡ್ದ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅದನ್ನೇ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಲ್ಲ. ಕರ್ಣ ಅದು ಕೃಪರು ಹೇಳಿದ್ರಲ್ಲ, ನೀನು ಅವನನ್ನು ವಿರೋಧಿಸಿಯೇ ಕೆಟ್ಟೆ ನೀನು ಅಂತ ನಾವು ಅದನ್ನು ಮಾತಾಡಿದ್ವಿ. ಅಂದರೆ ಅರ್ಜುನ ಈ ತಲೆಬಿಸಿಗೆ ಇಳ್ಕೊಳ್ಳೇ ಇಲ್ಲ ಅವನು, ಆದರೆ ಕರ್ಣ ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬಂದ ಇಲ್ಲಿಯವರೆಗೆ ಅಂತ. ಕರ್ಣ ಅರ್ಜುನ ಎದುರಾಗಿದ್ದನ್ನು ನೋಡಿ ಕರ್ಣ ಉತ್ಸಾಹದಿಂದಲೇ ಅವನನ್ನು ಎದುರಿಸ್ತಾನೆ. ಅವರಿಬ್ಬರ ಮೇಲೆ ಅವರಿಬ್ಬರ ನಡುವೆ ಒಂದು ಗಟ್ಟಿಯಾದ ಯುದ್ಧ ಆರಂಭ ಆಗತ್ತೆ. ಇಬ್ಬರು ಖಾಡಾಖಾಡಿಯಾಗಿ ಯುದ್ಧ ಮಾಡ್ತಾರೆ. ಒಬ್ಬರು ಒಂದ್ಸಲ ಇವನನ್ನು ಹಿಂದೆ ಸರಿಸ್ತಾನೆ, ಅವನನ್ನು ಹಿಂದೆ ಸರಿಸ್ತಾನೆ ಅನ್ನೋ ಥರದಲ್ಲಿ ಯುದ್ಧ ಆಗುತ್ತೆ. ಒಂದು ಅದ್ಭುತವಾದ ಯುದ್ಧ ನಡೀತು ಅಂತ ಸಂಜಯ ಹೇಳ್ತಾನೆ. ತದದ್ಭುತಮಭೂತ್ ಯುದ್ಧಂ ಕರ್ಣ ಪಾಂಡವಯೋರ್ ಮೃಜೆ ಅಂತ. ಕರ್ಣಾರ್ಜುನರು ಎದರ ಬದರ ಆಗೋದು ಅನ್ನೋದು ಒಂದು ದೊಡ್ಡ ವಿಷಯನೇ ಅಲ್ಲ, ಹೆಚ್ಚು ಆಗಿಲ್ಲ ಇಲ್ಲಿಯವರೆಗೆ. ಈಗ ಅಂಥದ್ದೊಂದು ಆಯಿತು ಅಂತ. ಅರ್ಜುನ ಕರ್ಣನ ಧನಸ್ಸನ್ನು ಕತ್ತರಿಸ್ತಾನೆ ಒಂದು ಹಂತದಲ್ಲಿ. ಅವನ ಕುದುರೆಗಳನ್ನು ಕೊಲ್ತಾನೆ. ಭಲ್ಲದಿಂದ ಅವನ ಸಾರಥಿಯ ತಲೆಯನ್ನು ಕಡಿತಾನೆ ಅರ್ಜುನ. ಮತ್ತೆ ಕರ್ಣನಿಗೆ ಬಾಣಗಳನ್ನು ಹೊಡಿತಾನೆ. ಪೆಟ್ಟಾಗಿರುತ್ತೆ ಅವನಿಗೆ, ಶರದ ಪೆಟ್ಟಾಗಿರುತ್ತೆ ಕರ್ಣನಿಗೆ. ಅವನು ಕೃಪರ ರಥವನ್ನು ಹತ್ತಿಕೊಳ್ಳುತ್ತಾನೆ. ಕರ್ಣನನ್ನು ಹೀಗೆ ಒಂದು ಸಲ ಸೋಲಿಸಿದವನು ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ ಅರ್ಜುನ. 10 ದಿಕ್ಕಿಗೆ ಓಡತೊಡಗುತ್ತಾರೆ ಅರ್ಜುನನ ಬಾಣಕ್ಕೆ ಅವರು. ಧನಂಜಯ ಶರೈರ್ನುನ್ನ ಪ್ರಾದ್ರವಂತ ದಿಶೋದಶ ಅಂತ ಕಂಡಲ್ಲಿ ಓಡೋದಕ್ಕೆ ಆರಂಭ ಮಾಡ್ತಾರೆ ಸೈನಿಕರು. ದುರ್ಯೋಧನ ಅವರನ್ನು ತಡೀತಾನೆ, ಅವರನ್ನು ತಡೆದು ನಿಲ್ಲಿಸಿ ಮಾತಾಡ್ತಾನೆ. ಓಡಬೇಡಿ, ನಿಂತ್ಕೊಳ್ಳಿ, ಅರ್ಜುನನ್ನ ಕೊಲ್ಲೋದಕ್ಕೆ ನಾನೇ ಹೋಗ್ತೀನಿ. ನಾನೇ ಅರ್ಜುನನ್ನ, ಪಾಂಚಾಲರನ್ನ, ಸೋಮಕರನ್ನ ಎಲ್ಲರನ್ನ ಕೊಲ್ತೀನಿ. ನನ್ನ ವಿಕ್ರಮ ಏನು ಅನ್ನೋದನ್ನು ಇವತ್ತು ನೋಡ್ಬೋದು, ಓಡಬೇಡಿ ಅಂತ ಹೇಳ್ತಾನೆ ಅವನು. ಇಷ್ಟು ಹೇಳಿದ ದುರ್ಯೋಧನ ಅರ್ಜುನನ ಕಡೆಗೆ ನುಗ್ಗುತ್ತಾನೆ, ಸೈನ್ಯದ ಜೊತೆಗೆ ನುಗ್ಗುತ್ತಾನೆ. ಅವನು ನುಗ್ಗುತ್ತಾ ಇರೋದನ್ನು ನೋಡಿ ಕೃಪರು ಅಶ್ವತ್ಥಾಮನಿಗೆ ಹೇಳ್ತಾರೆ. ದುರ್ಯೋಧನ ಬಹಳ ಸಿಟ್ಟಿನಲ್ಲಿದ್ದಾನೆ, ಅರ್ಜುನನ ಜೊತೆಗೆ ಯುದ್ಧಕ್ಕೆ ಅಂತ ಹೊರಟಿದ್ದಾನೆ. ಅದು ಸರಿಯಲ್ಲ. ಅರ್ಜುನನ ಜೊತೆಗೆ ಇವನು ಹೋದರೆ
ಅಂದರೆ ಬದುಕುಳಿಯೋದು ಕಷ್ಟ, ಹಾಗಾಗಿ ದುರ್ಯೋಧನನನ್ನು ತಡಿ ಅಂತ ಕೃಪರು ಅಶ್ವತ್ಥಾಮನಿಗೆ ಹೇಳ್ತಾರೆ. ಓಕೆ. ಅರ್ಜುನನ ಕಣ್ಣಿಗೆ ಅವನು ಕಾಣಿಸಿಕೊಳ್ಳೋದಕ್ಕಿಂತ ಮೊದಲೇ ಅವನನ್ನು ತಡಿ, ಬೇಗ ಹೋಗು ಅಂತ ಅವಸರ ಪಡಿಸ್ತಾರೆ ಅವರು. ಓಕೆ. ರಾಜನಾದವ ಹೀಗೆ ನೇರವಾಗಿ ಯುದ್ಧಕ್ಕೆ ಹೋಗೋದು ಕೂಡ ಸರಿಯಾದದ್ದಲ್ಲ, ಹಾಗಾಗಿ ಅವನನ್ನು ಹೋಗೋದಕ್ಕೆ ಬಿಡಬೇಡ ಅಂತ. ಅಶ್ವತ್ಥಾಮ ವೇಗವಾಗಿ ಅವನ ರಥದ ಬಳಿಗೆ ಹೋಗಿ ದುರ್ಯೋಧನನಿಗೆ ಹೇಳ್ತಾನೆ. ಎಷ್ಟು ಜಾಣತನ ಅಂದರೆ ಒಂದು ಡಿಪ್ಲೊಮೆಸಿ ಅಥವಾ ಒಂದು ಕಾರ್ಯವನ್ನು ಸಾಧಿಸುವ ಇದೆಲ್ಲ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋದಕ್ಕೆ. ಈಗ ಹೋಗಿ ಏನು ಹೇಳಬೇಕು ದುರ್ಯೋಧನನಿಗೆ? ಇಲ್ಲ, ನೀನು ಅರ್ಜುನ್ ಎದುರಿಗೆ ಹೋಗ್ಬಿಟ್ರೆ ಸತ್ತೋಗ್ಬಿಡ್ತೀಯ, ಹೋಗಬೇಡ ಅಂತ ಹೇಳೋಕ್ಕಾಗಲ್ವಲ್ಲ. ಅದು ದುರ್ಯೋಧನಿಗೆ ಮಾಡುವ ಅವಮಾನ ಒಂದು, ಮತ್ತು ಅದನ್ನೇ ಯಾಕೆ ಒಪ್ಕೋತಾನೆ ಅವನು. ಅದಕ್ಕೆ ಅವನಾಗ ಹೇಳ್ತಾನೆ, ಮೈ ಜೀವತಿಗ ಅಂಧಾರೆ ನಯುದ್ಧಂಗಂತು ಮರಹಸಿ ಮಾಮನಾದೃತ ಕೌರವ್ಯ ತವ ನಿತ್ಯಂ ಹಿತೈಷಿಣಂ ಅಂತ. ನಾನು ಬದುಕಿರುವಾಗ ನನ್ನನ್ನು ಬದಿಗೆ ಸರಿಸಿ ನೀನು ಯುದ್ಧಕ್ಕೆ ಯಾಕೆ ಹೋಗ್ತಾ ಇದೀಯಾ? ನಿತ್ಯಂ ಹಿತೈಷಿಣಂ, ನಿನ್ನ ಹಿತೈಷಿ ನಾನು, ಪ್ರತಿಕ್ಷಣವೂ ನಿನ್ನ ಇದೇನೆ. ಹಾಗಾಗಿ ನೀನು ಯಾಕೆ ಯುದ್ಧಕ್ಕೆ ಹೋಗಬೇಕು ನಾನಿರುವಾಗ? ಅದರಿಂದ ಅರ್ಜುನನನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳ್ತಾನೆ. ಅದೇ ಇದನ್ನೇ ಹೇಳಿದ್ದು ನಾನು, ಹೇಗೆ ತಡಿಬೇಕು ಅಂತ ಅನ್ನೋದಕ್ಕೆ. ದುರ್ಯೋಧನ ಸಿಟ್ಟಲ್ಲೇ ಮಾತಾಡ್ತಾನೆ. ಆಚಾರ್ಯರು ಪಾಂಡವರನ್ನು ರಕ್ಷಣೆ ಮಾಡ್ತಲೇ ಇರ್ತಾರೆ, ನೀನು ನನ್ನನ್ನು ಉಪೇಕ್ಷೆ ಮಾಡ್ತಲೇ ಇದೀಯಾ. ನನ್ನ ಮಂದಭಾಗ್ಯವೋ ಅಂದರೆ ನನ್ನ ದುರದೃಷ್ಟವೋ, ಅಥವಾ ನಿನ್ನ ಪರಾಕ್ರಮವೇ ಅಷ್ಟೋ, ಅಥವಾ ಧರ್ಮರಾಜನ ಮೇಲೆ ನಿನಗಿರುವ ಪ್ರೀತಿಯೋ, ಅಥವಾ ದ್ರೌಪದಿಯ ಬಗ್ಗೆ ನಿನಗಿರುವ ಪ್ರೀತಿಯೋ ನನಗೆ ಗೊತ್ತಿಲ್ಲ ಅಂತ. ಅಂದರೆ ಪ್ರೀತಿ ಅಂದರೆ ತಪ್ಪರ್ಥದಲ್ಲಿ ಅಲ್ಲ, ಅಂದರೆ ನಿನಗೆ ಅಲ್ಲಿ ಪಾಂಡವರ ಬಗ್ಗೆ ಯಾರ ಬಗ್ಗೆ ಪ್ರೀತಿ ಇದೆ ಅನ್ನೋ ಕಾರಣಕ್ಕಾಗಿ ನೀನು ಉಪೇಕ್ಷೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಅಂತ. ನನಗೇ ಧಿಕ್ಕಾರ ಅಂತ ಹೇಳ್ಕೊಳ್ಬೇಕು ನಾನು. ಧಿಗಸ್ತು ಮಮ ಲುಬ್ಧಸ್ಯ, ಲೋಭಿ ನಾನು, ನನಗೇ ಧಿಕ್ಕಾರ. ಯಾಕೆಂದರೆ ಸುಖವಾಗಿರಬೇಕಾದ ನನ್ನ ಬಂಧು ಬಾಂಧವರು, ಇಷ್ಟ ಮಿತ್ರರು ಎಲ್ಲರನ್ನೂ ಇಂಥ ಕಷ್ಟಕ್ಕೆ ತಂದು ನೆಲೆಸಿಬಿಟ್ಟಿದ್ದೀನಿ ನಾನು ಅಂತ ಮಾತಾಡ್ತಾನೆ ದುರ್ಯೋಧನ. ಇದೆಲ್ಲ ಹೃದಯದಿಂದ ಬಂದ ಮಾತಲ್ಲ, ಏನೂ ಆಗಿರೋದಿಲ್ಲ. ಅಂದರೆ ನಾನು ಲೋಭಿ, ಎಲ್ಲರನ್ನೂ ನಾನು ಬಲಿ ಕೊಡ್ತಾ ಇದ್ದೀನಿ ಅನ್ನೋದು, ಹಂಗೇನಿಲ್ಲ ಅಂತ ಹೇಳಬೇಕು ಅವನು ಅಂತ ಅಷ್ಟೇ. ನನಗಾಗಿ ನೀವು ಇಷ್ಟ ಕಷ್ಟಪಡಬೇಕಾಗಿ ಬಂತು ಅಂತ ಹೇಳ್ತೀವಲ್ಲ, ಏನಿಲ್ಲ ಅಂತ ಅವ್ರು ಹೇಳಲಿ ಅಂತ ಅಷ್ಟೇ. ಅಂದರೆ ನನಗಾಗಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತಲ್ಲ, ಕಷ್ಟಪಡಿ ಅಂತಲೇ ಇರುತ್ತೆ ಅದರ ಅರ್ಥ. ಯಾಕೆಂದರೆ ಆ ಕೆಲಸ ಮಾಡೋದನ್ನು ನಿಲ್ಲಿಸಲ್ವಲ್ಲ, ಅಯ್ಯೋ ನನಗಾಗಿ ಕಷ್ಟಪಡುವಂತ ಆಯ್ತು ನೀವು ಅಂತ ಅಷ್ಟೇ ಹೇಳ್ದವನು ಹೇಳ್ತಾನೆ, ನೀನೇ ಹೋಗು, ನಿನ್ನ ಅಸ್ತ್ರ ಗೋಚರರಾದವರು, ಅಂದರೆ ನಿನ್ನ ಅಸ್ತ್ರಗಳಿಗೆ ಕಾಣಿಸಿಕೊಂಡವ್ರು ಯಾರೂ ಉಳ್ಕೊಳ್ಳೋದಿಲ್ಲ, ದೇವತೆಗಳೇ ಆದರೂ ಅಷ್ಟೇ. ಹಾಗಾಗಿ ಪಾಂಚಾಲ ಸೈನ್ಯವನ್ನು ನಾಶ ಮಾಡು ಅಂತ ಹೇಳ್ತಾನೆ. ನೀನು ಮೊದಲೇ ಮಾಡ್ತೀಯೋ ಆಮೇಲೆ ಮಾಡ್ತೀಯೋ ಗೊತ್ತಿಲ್ಲ, ಇದನ್ನು ನೀನೇ ಮಾಡಬೇಕಾಗಿರೋದು. ಯಾಕೆಂದರೆ ನೀನು ಹುಟ್ಟಿದ್ದೇ ಪಾಂಚಾಲರ ನಾಶಕ್ಕಾಗಿ. ಅದು ನೀನು ಈಗ ಮಾಡದೇ ಇದ್ದರೆ ಇನ್ನೊಂದು ದಿವಸ ಮಾಡಬೇಕಾಗತ್ತಷ್ಟೇ, ಈಗಲೇ ಮಾಡಿಬಿಡು ಅಂತ ಹೇಳ್ತಾನೆ ದುರ್ಯೋಧನ. ಅದಕ್ಕೆ ಹೇಳದವನನ್ನು ಎಂಥ ನಿಷ್ಣಾತ ಅವನು ಅನ್ನೋದಕ್ಕೆ. ಈಗ ದ್ರೋಣರಿಗೂ ಪಾಂಚಾಲರಿಗೂ ದ್ವೇಷ ಇದೆ ಅನ್ನೋದು ಗೊತ್ತಿರೋ ಸಂಗತಿ ಅಲ್ವಾ ಅದು. ಅದೇನು ಶಾಂತ ಆಗಲಿಲ್ಲ. ದ್ರೋಣರನ್ನು ಕೊಲ್ಲೋದಕ್ಕೆ ಧೃಷ್ಟದ್ಯುಮ್ನ ಹುಟ್ಟಿದಾನೆ ಅನ್ನೋದು ಅಶ್ವತ್ಥಾಮನಿಗೂ ಗೊತ್ತಿದೆ. ಹಾಗಾಗಿ ತನ್ನ ತಂದೆಯನ್ನು ಕೊಲ್ಲುವ ಪ್ರಯತ್ನವನ್ನು ಪಾಂಚಾಲರು ಮಾಡ್ತಾ ಇದ್ದಾರೆ ಅನ್ನೋದು ನಿಶ್ಚಿತ. ಅದಕ್ಕೆ ಪ್ರತಿಯಾಗಿ ಅಶ್ವತ್ಥಾಮ ಸುಮ್ಮನೆ ಅಂತೂ ಇರೋದೇ ಇಲ್ಲ. ಅಂದರೆ ದುರ್ಯೋಧನ ಹೇಳ್ತಾ ಇರೋದು, ನಿನ್ನ ಅಪ್ಪನ ಕೊಂದ ಮೇಲೆ ಕೊಲ್ತೀಯಾ, ಈಗಲೇ ಕೊಲ್ತೀಯಾ ನೋಡ್ಕೋ ಅನ್ನೋ ಥರದ್ದದು. ಅಂದರೆ ಇಷ್ಟು ಚೆನ್ನಾಗಿ ಅವನನ್ನು ಎತ್ತು ಕಟ್ಟುತ್ತಾ ಇದ್ದಾನೆ ಅಂತ. ಹಂಗೆ ನೋಡಿದ್ರೆ ಅಶ್ವತ್ಥಾಮ ಏನು ದ್ರೌಪದರನ್ನ ಕೊಲ್ಲ ಕೊಟ್ಟಿಲ್ಲ. ಇಲ್ಲ ಅಲ್ಲಿ ಮಾತ್ರ ಹಂಗಿದೆ. ಆದರೆ ಸಹಜ ಆಗ್ಬಿಡತ್ತಲ್ವಾ. ಈಗ ಇವನು ಯಾಕಾದರೂ ಹುಟ್ಟಿರ್ಬೋದು, ಆದರೆ ಅವರು ಕೊಂದ್ರು ಅಂತಂದು ಕೂಡಲೇ ಮತ್ತೆ ದ್ವೇಷ ಇವನು ಮುಂದುವರಿಸಲೇಬೇಕಾಗತ್ತೆ. ಅದನ್ನು ಇವನು ಹೆಂಗೆ ಹೇಳ್ತಾ ಇದ್ದಾನೆ ಅಂತ ಅಂದರೆ, ನೀನು ಹುಟ್ಟಿದ್ದೆ ಪಾಂಚಾಲರ ಕೊಲ್ಲೋದಕ್ಕೆ ಅಂತ. ಅವನಿಗೆ ಹೌದು ಅನ್ನಿಸ್ಬೇಕು. ಹೌದು. ಇಷ್ಟು ಹೇಳಿ ಇನ್ನೊಂದು ಹೇಳ್ತಾನೆ ಅವನು, ನನಗೆ ಒಬ್ಬ ಅಲ್ಲ, ಸಿದ್ಧರು ನನಗೆ ಈ ಮಾತನ್ನು ಹೇಳಿದರು ಅಂತ. ಸಿದ್ಧರುಗಳು ನನಗೆ ಹೇಳಿದರು, ನೀನು ಸಮಗ್ರ ಪಾಂಚಾಲರ ನಾಶ ಮಾಡುವವನು ಅಂತ ಹೇಳಿದ್ರು ನನಗವರು ಅಂತ. ಹೇಳಿರ್ಬೋದು ಯಾರಾದರೂ, ಗೊತ್ತಿಲ್ಲ. ಯಾಕಂದರೆ ಇವನೇ ನಾಶ ಮಾಡಿದ್ನಲ್ಲ ಕೊನೆಗೆ. ಈಗ ಭವಿಷ್ಯ ಹೇಳುವಾಗ ಕೊನೆಗೆ 18ನೇ ದಿನದ ರಾತ್ರಿ ಹೋಗಿ ಅಳಿದುಳಿದ ಎಲ್ಲ ಪಾಂಚಾಲರನ್ನು ಕೊಲ್ತಾನೆ ಇವನು ಅಶ್ವತ್ಥಾಮ. ಅದನ್ನು ಯಾರೋ ಸಿದ್ಧ ಪುರುಷ ಹೇಳಿರ್ಬೋದು ದುರ್ಯೋಧನನಿಗೆ. ಇವನೋಗೆಲ್ಲೋ ಜಾತಕ ತೋರಿಸಿರ್ಬೋದು.
ಜ್ಯೋತಿಷ್ಯ ಕೇಳಿರ್ಬೋದು ಏನಾಗತ್ತೆ ಅಂತ ಹೇಳಿದಾಗ ಅಶ್ವತ್ಥಾಮ ಅವ್ರನ್ನೆಲ್ಲ ಕೊಲ್ತಾನೆ ಅಂತ. ಆದರೆ ಅದು ಇವನು ಸತ್ತ ಮೇಲೆ ಅಂತ ಆಗಿದೆ. ದುರ್ಯೋಧನಿಗೆ ಅದರ ಲಾಭ ಸಿಕ್ಕಲಿಲ್ಲ. ಅದು ಗೊತ್ತಿರ್ಬೋದು ಇವನಿಗೆ, ಹಾಗೆ ಆದರೂ ಹೇಳಿರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ನಲ್ಲ, ಕೊನೆಗೆ ಮಾಡ್ತೀಯೋ ಮೊದಲು ಮಾಡ್ತೀಯೋ ಗೊತ್ತಿಲ್ಲ ಅಂತೆಲ್ಲ ಹೇಳುವಾಗ. ಹಾಗಾಗಿ ಅವನಿಗೆ ಹೇಳ್ತಾ ಇದ್ದಾನೆ, ನೀನೇ ಪಾಂಚಾಲರ ಕೊಲ್ಲೋ, ನೀನೇ, ದ್ರೋಣರು ಅಲ್ಲ ಇನ್ಯಾರೂ ಅಲ್ಲ ಅಂತ. ಈ ಜಾಣ್ಮೆ ಬೇಕು ಅಂತ ಅವನು ಜಾಣ ಹೌದು ಅನ್ನೋದಕ್ಕೆ ಅವನು ನೀನು ಪಾಂಡವ್ರ ಮೇಲೆ ಹೋಗು ಅಂತ ಹೇಳ್ತಾನೆ ಇಲ್ಲ. ಅಂದರೆ ಪಾಂಡವರನ್ನ ಎದುರಿಸುವಂಥ ಒಂದು ಡೈಲಾಗ್ ಇದೆ, ಪಾಂಚಾಲರನ್ನು ಕೊಲ್ಲು ಅನ್ನೋ ಮಾತಿದೆಯಲ್ಲ, ಅದು ಅವರ ಗಟ್ಟಿ ಸೇನೆ ಅವರೇನೆ ಅಂತ. ಕರೆಕ್ಟ್. ಅದಕ್ಕೆ ಅಶ್ವತ್ಥಾಮ ಉತ್ತರ ಕೊಡ್ತಾನೆ. ಅವನು ನೀನು ಹೇಳಿದಾಗೆ ಮಾಡ್ತೀನಿ ನಾನು, ಯಥಾವಧಸಿ ಕೌರವ, ನೀನೇನು ಆದೇಶ ಕೊಡ್ತೀಯೋ ಅದನ್ನು ಮಾಡ್ತೀನಿ ನಾನು. ಆದರೆ ಪ್ರಿಯಾಹಿ ಪಾಂಡವ ನಿತ್ಯಂ, ನನಗೆ ಪಾಂಡವರು ಯಾವಾಗಲೂ ಇಷ್ಟವೇ, ಯಾವಾಗಲೂ ನನಗೆ ಪಾಂಡವರು ಅಂದರೆ ಇಷ್ಟ, ನನ್ನ ತಂದೆಗೂ ಪಾಂಡವರು ಅಂದರೆ ಇಷ್ಟ. ತವೈವಾವಾಂ ಪ್ರಿಯವು ತೇಷಾಂ ಅಂತ, ಪಾಂಡವರಿಗೂ ತಂದೆ ಮತ್ತು ನನ್ನನ್ನು ಕಂಡ್ರೆ ಬಹಳ ಇಷ್ಟ. ನತು ಯುದ್ಧೇ ಕುರುದ್ವಹ, ಆದರೆ ಅದು ಯುದ್ಧದಲ್ಲಿ ನಡೆಯೋದಿಲ್ಲ. ಅದು ನಮಗವರಿಷ್ಟ ಅನ್ನೋದು, ಅವರಿಗೆ ನಾವಿಷ್ಟ ಅನ್ನೋದು ಯುದ್ಧದ ಹೊರಗಡೆ, ಅದು ಸಮರಾಂಗಣದ ಹೊರಗಡೆಯ ವಿಷಯ. ಅದು ಯುದ್ಧಕ್ಕೆ ಅಂತ ಬಂದರೆ ಇಲ್ಲಿ ಶತ್ರುಗಳೇ. ಹಾಗಾಗಿ ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸಿ ಪ್ರಾಣಭೀತಿ ಇಲ್ಲದೆ ಯುದ್ಧ ಮಾಡ್ತೀನಿ. ಇಲ್ಲಿ ಪಾಂಡವ ಸೇನೆಯನ್ನು ನಿಮೇಷದಲ್ಲಿ, ಅಂದರೆ ಅರ್ಧ ನಿಮೇಷದಲ್ಲಿ ಅಂತ ಹೇಳ್ತಾನೆ. ನಿಮೇಷ ಅಂದರೆ ಕಣ್ಣು ಮುಚ್ಚಿ ಹೊಡೆಯುವಷ್ಟು ಹೊತ್ತಿದೆಯಲ್ಲ, ಅಷ್ಟು ಕಣ್ರೆಪ್ಪೆ ಮುಚ್ಚಿ ಹೊಡೆಯುವಷ್ಟು ಹೊತ್ತಿನಲ್ಲಿ ಪಾಂಡವ ಸೇನೆಯನ್ನು ನಾನು, ಕರ್ಣ, ಶಲ್ಯ, ಕೃಪರು, ಕೃತವರ್ಮ ಇಷ್ಟು ಜನ ಸೇರಿದರೆ ನಾಶಗೊಳಿಸಬಲ್ಲೆವು. ಅವರೂ ಹಾಗೇನೆ ಕೌರವ ಸೇನೆಯನ್ನು ಅರ್ಧ ನಿಮೇಷದಲ್ಲಿ, ಅಂದರೆ ಕಣ್ಮುಚ್ಚಿ ಹೊಡೆಯುವ ಅರ್ಧ ಸಮಯದಲ್ಲಿ ಅವರು ನಮ್ಮ ಸೈನ್ಯವನ್ನು ಅವರು ನಾಶ ಮಾಡಿಬಿಡ್ಬೋದು. ಪಾಂಡವರು ತನ್ನ ಪರಾಕ್ರಮ ಹೇಳ್ತಾನೆ, ಆತ ಪಾಂಡವರಿಗೆ ಇನ್ನೂ ಜಾಸ್ತಿ ಪರಾಕ್ರಮ ಇದೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಏನೂ ಮಾಡೋ ಹಾಗಿಲ್ಲ ಇಲ್ಲಿ. ಅಂದರೆ ಎರಡೂ ಕಡೆಯವರು ಶಕ್ತಿಶಾಲಿಗಳೇ. ತೇಜಸ್ತು ತೇಜ ಆಸಾಧ್ಯ ಪ್ರಶಮಂ ಯಾತಿ ಭಾರತ. ಪಾಂಡವರ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಬಳಸಿ ನಾವು ಯುದ್ಧ ಮಾಡಬೇಕು. ಪರಾಕ್ರಮ ಮತ್ತು ಪರಾಕ್ರಮ ಒಂದಾಗಬೇಕು. ಪರಾಕ್ರಮ ಮತ್ತು ಪರಾಕ್ರಮ ಹೊಡೆದಾಡಬೇಕು. ಕೊನೆಗೆ ಶಾಂತಿ. ತೇಜಸ್ತು ತೇಜ ಆಸಾಧ್ಯ ಪ್ರಶಮಂ ಯಾತಿ ಭಾರತ ಅಂತ. ಎರಡೂ ಕಡೆಯಲ್ಲೂ ಅಷ್ಟು ಪರಾಕ್ರಮ ಇತ್ತು ಅಂತಂದರೆ ಅವೆರಡೂ ಒಂದು ದಿವಸ ಒಂದಕ್ಕೊಂದು ಎದುರಾಗಲೇಬೇಕು. ಅದು ಎದುರಾಗಿ ಮುಗಿದ ಮೇಲೆ ಶಾಂತಿ ನೆಲೆಸೋದು ಅಂತ. ಓಹೋ, ಫಿಲಾಸಫಿಕಲ್ ಅದು ಪಕ್ಕಾ ಫಿಲಾಸಫಿಕಲ್. ಅದು ಆಗೋದು ಹಾಗೇನೆ ಅಂತ. ಅಂದರೆ ತಳ್ತಾ ಇರ್ಬೋದು ನಾವು ಯುದ್ಧವನ್ನು, ಆದರೆ ಒಂದು ದಿವಸ ಯುದ್ಧ ನಿಶ್ಚಯ ಅಂತ. ಈಗ 3ನೇ ಮಹಾಯುದ್ಧ ಈಗಾಗದೇ ಇರ್ಬೋದು, ಇನ್ನೊಂದು 100 ವರ್ಷ ತಳ್ಳಬಹುದು ಇದನ್ನು. ಆದರೆ ಯಾವತ್ತೂ ಒಂದು ದಿವಸ ಅದು ಆಗದೇ ಇರೋದಿಲ್ಲ. ಅಥವಾ ಚೀನಾ ಅಮೇರಿಕಾ ಅಂತ ಈಗ ನೋಡ್ತಾ ಇದ್ದೀವಲ್ಲ, ರಷ್ಯಾ ಅಮೇರಿಕಾ ಅಂತ ಇತ್ತು, ಚೀನಾ ಅಮೇರಿಕಾ ಅಂತ ತಿರುಗಿದೆ. ಈ ಜಗತ್ತಿನಲ್ಲಿ ಎರಡು ಶಕ್ತಿಶಾಲಿ ರಾಷ್ಟ್ರಗಳು ಉಳಿದವರನ್ನು ಸೇರಿಸ್ಕೊಂಡು ಒಂದು ದಿವಸ ಅಷ್ಟೂ ಜನ ಸೇರಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೊಡೆದಾಡಿ ಕೊನೆಗೆ ಯಾರೋ ಅಷ್ಟು ಜನ ಉಳಿತಾರೆ ಅಂತ ಅನ್ನೋದು ಇವತ್ತೋ 100 ವರ್ಷದ ಮೇಲೋ 500 ವರ್ಷದ ಮೇಲೋ ಆಗದೆ ಉಳಿಯೋದಿಲ್ಲ ಅಂತ. ಅದು ಆಗಿಯೇ ಆಗತ್ತೆ ಅದು. ಆದರೆ ಅಲ್ಲಿಯವರೆಗೆ ಏನಾಗುತ್ತೆ ಅಂದರೆ ತಳ್ಳುವ ಪ್ರಯತ್ನಗಳನ್ನು ಯಾರೋ ಮಾಡ್ತಾ ಇರ್ತಾರೆ, ಅವರುಗಳೂ ಮಾಡ್ತಾ ಇರ್ತಾರೆ, ಸಮಾಜದ ಪ್ರಾಜ್ಞರು ಮಾಡ್ತಾ ಇರ್ತಾರೆ, ಯಾರೋ ಸಲಹೆಗಾರರು ಮಾಡ್ತಾ ಇರ್ತಾರೆ, ಯುದ್ಧ ತಡಿತಾ ಇರ್ತಾರೆ. ಆದರೆ ಇದು ಯಾವತ್ತೂ ಒಂದು ದಿವಸ ಆಗದೆಯೇ ಇದು ಮುಕ್ತಾಯ ಆಗತ್ತಾ ಅಂದರೆ ಆಗಲ್ಲ ಅನ್ನೋದು ಅಶ್ವತ್ಥಾಮನ ಮಾತು. ಶಾಂತಿ ನೆಲೆಸಬೇಕು ಅಂತ ಅಂದರೆ ಎರಡೂ ಪರಾಕ್ರಮಿಗಳು ಒಂದು ಸಲ ಅವರು ಸೇರಲೇಬೇಕು ಅಂತ. ಆಮೇಲೆ ಏನಾಗತ್ತೋ, ಇಬ್ಬರು ಸೋಲ್ತಾರಾ, ಇಬ್ಬರು ಸಾಯ್ತಾರಾ, ಒಬ್ಬರು ಸೋಲ್ತಾರಾ, ಒಬ್ಬರು ಸಾಯ್ತಾರಾ, ಏನೋ ಆಗಿ ಆಮೇಲೆ ಶಾಂತಿ ನೆಲೆಸಬೇಕಾಗತ್ತೆ ಅಂತ. ಅಂದರೆ ಯುದ್ಧ ಮತ್ತು ಶಾಂತಿಯ ಕುರಿತು ಅದ್ಭುತವಾದ ತತ್ವಜ್ಞಾನದ ಮಾತು ಇದು. ಅಂದರೆ ಇದು ವಾಸ್ತವ, ಇದು ಹೀಗೆ ಆಗೋದು. ಹಿಸ್ಟ್ರಿ ನೋಡಿದರೂ ಆಗಿದ್ದು ಹೀಗೇನೆ, ಇತಿಹಾಸ ನೋಡಿದರೂ ಆಗಿದ್ದು ಹೀಗೇನೆ ಅಂತ. ಅಂದರೆ ನಾವು ಎಷ್ಟೋ ಪರಂಪರೆಗಳನ್ನು ನೋಡ್ತೀವಲ್ಲ, ಯಾವತ್ತು ಯುದ್ಧ ನಿಲ್ತು ಅಂದರೆ ಎರಡೂ ಕಡೆಯಲ್ಲೂ ಅವರ ಸಾಮರ್ಥ್ಯ ಕ್ಷೀಣಿಸಿದಾಗ ನಿಂತೋಯ್ತು. ಈಗ ಎರಡು ಇವರು ಯುದ್ಧ ಮಾಡ್ತಾ ಇರ್ತಾರೆ, ಎರಡು ಮನೆತನದವರು ಅಂತ ಅಂದ್ಕೊಳ್ಳೋಣ. ಆ ಒಂದು ಹಂತದಲ್ಲಿ ಇವರಲ್ಲಿ ಯಾರೋ ಅಷ್ಟು ಶೂರ ಇರೋಲ್ಲ, ಅವ್ರಿಗೆ ಗೆಲ್ತಾರೆ. ಇವನು ಮಗ ಶಕ್ತಿ ಸಂಪಾದನೆ ಮಾಡ್ಕೊಂಡು ಅಲ್ಲೋಗಿ ಅವನನ್ನು ಕೊಲ್ದಿರ್ತಾನೆ. ಅವನ ಮಗ ಮತ್ತೆ ಮುಂದಿನ ಕಾಲದಲ್ಲಿ ಅವನು ಸಾಮರ್ಥ್ಯ ಗಳಿಸ್ಕೊಂಡು ಇವನನ್ನು ಕೊಲ್ತಾನೆ. ಹೀಗೆಯೇ ನಡೆಯುತ್ತೆ. 200, 300, 400 ವರ್ಷ ನಡೆದಿದೆ ನಮ್ಮಲ್ಲಿ ಅಂಥದ್ದು ರಾಜರುಗಳಲ್ಲಿ. ಯಾವತ್ತು ಆ ಯುದ್ಧ ನಿಲ್ತು ಆ ಮನೆತನದ್ದು ಅಂದರೆ ಒಂದು ಹಂತದಲ್ಲಿ ಎರಡೂ ಮನೆತನಗಳಲ್ಲೂ ಸಮರ್ಥರಿಲ್ಲ ಅಂತಾದಾಗ ಆ ಯುದ್ಧ ನಿಂತೋಯ್ತು. ಆ ಹೊತ್ತಿನಲ್ಲಿ ಎಷ್ಟೋ ಸಲ ಏನಾಯಿತು ಅಂದರೆ ಎರಡೂ ಮನೆತನಗಳು ಇತಿಹಾಸದಲ್ಲೇ ಉಳ್ಕೊಳ್ಳಿಲ್ಲ.
ಅಲ್ಲಿ ಯಾರೋ ಬೇರೆಯವ್ರು ಬಂದು ಕೂತ್ಕೊಂಡ್ರು, ಇಲ್ಲಿ ಯಾರೋ ಬೇರೆಯವ್ರು ಬಂದು ಕೂತ್ಕೊಂಡ್ರು, ಅಲ್ಲಿಗೆ ಮುಗಿದಿದೆ. ಹಿಸ್ಟ್ರಿ ಇಲ್ಲ ಅಲ್ಲಿ, ಹಿಸ್ಟ್ರಿ ಅವ್ರಿಗಿಲ್ಲ, ಅವ್ರಿಗೆ ಹಿಸ್ಟ್ರಿ ಇಲ್ಲ, ಅವ್ರಿಗೆ ದ್ವೇಷ ಇಲ್ಲ ಅನ್ನೋ ಥರನೇ ಸಾವಿರ ವರ್ಷದ ಮನುಷ್ಯ ಜನಾಂಗದಲ್ಲಿ ರಾಜರುಗಳು ಹೊಡ್ಕೊಂಡಿದ್ದಾರೆ ಅಂತ. ಅದನ್ನು ನೋಡಿದಾಗ ತೇಜಸ್ತು ತೇಜ ಆಸಾಧ್ಯ ಪ್ರಶಮಮ್ಯಾತಿ ಭಾರತ ಅನ್ನೋದಿದೆಯಲ್ಲ, ಹಾಗಾಗಬಾರದು, ಆದರೆ ಆಗೋದು ಹಾಗೇನೆ ಅಂತ. ಹಾಗಾಗಬಾರದು, ಅದಕ್ಕಾಗಿ 1000 ವರ್ಷ ಪ್ರಯತ್ನಿಸಬೇಕು ನಾವು. ಯುದ್ಧ ಆಗಿಯೇ ಆಗತ್ತೆ ಅಂತಂದ್ರು ಇವತ್ತಾಗೋದು ಬೇಡ, ನಾಳೆ ಆಗಲಿ ನೋಡ್ಕೊಳ್ಳೋಣ. ಮತ್ತು ನಾಳೆ ಬಂದರೂ ಅಷ್ಟೇ, ಯುದ್ಧ ಇವತ್ತಾಗೋದು ಬೇಡ, ನಾಳೆ ಬೆಳಗಾದ್ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳೋಣ ಅಂತ ತಳ್ತಲೇ ಇರಬೇಕು ಅಂತ. ಅಶ್ವತ್ಥಾಮ ಹೇಳುವ ಮಾತಿನಲ್ಲಿ ಇನ್ನೊಂದು ಏನಿದೆ ಅಂದರೆ, ಶಕ್ತಿ ಸಂಪಾದನೆ ಮಾಡಿಕೊಂಡ ಕೂಡಲೇ, ಅಂದರೆ ಸಾಮರಿಕ ಶಕ್ತಿ ಅಂತ ಹೇಳ್ತೀವಲ್ಲ ನಾವು, ಸಾಮರಿಕ ಶಕ್ತಿ ಸಂಪಾದನೆ ಆದ ಕೂಡಲೇ ಅದಕ್ಕೆ ಯಾವತ್ತೂ ಒಂದು ದಿವಸ ವಿನಿಯೋಗ ಇದೆ. ದೊಡ್ಡ ಸೈನ್ಯ ಕಟ್ಕೊಂಡು ಕೂತಿದ್ದೀವಿ, ಆಯುಧಗಳನ್ನು ಸಂಪಾದನೆ ಮಾಡ್ಕೊಂಡು ಕೂತಿದ್ದೀವಿ, ಆಯುಧಗಳನ್ನು ಸಂಶೋಧನೆ ಮಾಡ್ಕೊಂಡು ಕೂತಿದ್ದೀವಿ, ಅಣುಬಾಂಬ್ಗಳಂಥದ್ದನ್ನು ಸೃಷ್ಟಿ ಮಾಡ್ಕೊಂಡು ಕೂತಿದ್ದೀವಿ. ಎಷ್ಟು ಸಾಧ್ಯವೋ ಅಷ್ಟು ಕಾಲ ಇದನ್ನು ಬಳಸೋಲ್ಲ, ಆದರೆ ಒಂದು ದಿವಸ ಬಳಸ್ತೀವಿ. ಅವನು ಯಾರೋ ಮೂರ್ಖ ಬರ್ತಾನೆ ಅವತ್ತು ಬಳಸೋದಕ್ಕೊಬ್ಬ, ಅದು ಬಳಕೆ ಆಗೇ ಆಗತ್ತೆ ಅಂತ. ಹಾಗಾಗಿ ಸಾಮರಿಕ ಶಕ್ತಿ ಎರಡೂ ಕಡೆಗೆ ಬರ್ತಾರೆ. ಒಂದು ಕಡೆಗೆ ಮಾತ್ರ ಬರ್ತಾ ಇದ್ದರೆ ಆಗೋಲ್ಲ, ಇನ್ನೊಂದು ಕಡೆ ಅವ್ರು ಸುಮ್ಮನಿದ್ದು ಬಿಡ್ತಾರೆ. ಎರಡೂ ಕಡೆಗೂ ಸಾಮರಿಕ ಶಕ್ತಿ ವೃದ್ಧಿ ಆಗ್ತಾ ಇದೆ ಅಂದರೆ ಒಂದು ದಿವಸ ತೇಜಸ್ತು ತೇಜ ಆಸಾಧ್ಯ ಅಂತ ಆಗೇ ಆಗುತ್ತೆ. ಇದೆಲ್ಲ ಗೊತ್ತಿದ್ದು ಕೂಡ ನಾವು ಶಸ್ತ್ರ ಸಂಪಾದನೆ ಮಾಡ್ತಾನೆ ಹೋಗ್ತೀವಿ. ಹೌದು, ಮಾಡ್ತಾನೆ ಹೋಗ್ತೀವಿ. ಭಾರತವೇ ಅಷ್ಟು ದೊಡ್ಡ ಯುದ್ಧ, ಭಾರತ ಚೀನಾ ಎರಡೂ ಅಷ್ಟು ದೊಡ್ಡ ಯುದ್ಧ ಮಾಡಿಲ್ಲ, ಅಮೇರಿಕ ಎಷ್ಟು ದೊಡ್ಡ ಯುದ್ಧ ಮಾಡಿಲ್ಲ ಇವತ್ತಿಗೂ. ಆದರೆ ಒಂದೊಂದು ರಾಷ್ಟ್ರಗಳ ಸೈನ್ಯ ಎಷ್ಟು ದೊಡ್ಡದು, ಅಥವಾ ಯಾವ ದೇಶವು ಇವತ್ತು ಅವರು ಕಟ್ಟಿಕೊಂಡಿರುವ ಸೈನ್ಯವನ್ನು ಎಲ್ಲೋ ಇಸ್ರೇಲ್ ಅಂತವ್ರು ಬಳಸ್ತಾ ಇದ್ದಾರೆ ಅಂತ ಬಿಟ್ಟರೆ ಇವ್ರು ಯಾರೂ ಬಳಸ್ತಾ ಇಲ್ಲ. ರಷ್ಯಾ, ಅಮೇರಿಕ, ಚೀನಾ, ಭಾರತ ಇಂತಹ ಇವತ್ತಿನ ಅತಿ ದೊಡ್ಡ ಸೈನ್ಯ ಇರುವವರು ಯಾರು ತಮ್ಮ ಸೈನ್ಯದ 10% ಬಳಸಿಲ್ಲ ಇವತ್ತಿಗೂ. ಎರಡನೇ ಮಹಾಯುದ್ಧದ ಅನಂತರ ನಾನು ಹೇಳ್ತಾ ಇದ್ದೀನಿ, ಬಳಸೇ ಇಲ್ಲ. ಆದರೂ ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಮಹಾಭಾರತ ಕಾಲದಲ್ಲೂ ನಿಜ, ಈಗಲೂ ನಿಜ. ಇಷ್ಟು ಹೇಳಿ ಅಶ್ವತ್ಥಾಮ ದುರ್ಯೋಧನನಿಗೆ ಚಾಟಿಯಲ್ಲೊಂದು ಪೆಟ್ಟು ಕೊಡ್ತಾನೆ. ಅವನು ಇಷ್ಟು ದಿವಸ ಸುಮ್ಮನೆ ಇದ್ದ. ಇವನು ಎಷ್ಟು ಸಲ ಹೋಗಿ ದ್ರೋಣರನ್ನ ಕೆಣಕಿದಾನೆ ಇವನು ದುರ್ಯೋಧನ, ನೀವು ಹಂಗೆ ಮಾಡ್ತೀರಿ, ನೀವು ಹೆಂಗೆ ಮಾಡ್ತೀರಿ ಅಂತೆಲ್ಲ. ಇಲ್ಲೂ ಹೇಳಿದ್ನಲ್ಲ ಅಶ್ವತ್ಥಾಮನಿಗೆ, ನಿನಗೆ ಯಾರ ಮೇಲೆ ಪ್ರೀತಿ ಇದೆಯೋ ಗೊತ್ತಿಲ್ಲ, ಯುಧಿಷ್ಠಿರನ ಮೇಲೆ ಪ್ರೀತಿ ಇದೆಯೋ, ದ್ರೌಪದಿ ಮೇಲೆ ಪ್ರೀತಿ ಇದೆಯೋ, ಯಾರ ಮೇಲೆ ಪ್ರೀತಿ ಇದ್ದು ಒಂದು ಸುಮ್ಮನಿದೆಯೋ ಗೊತ್ತಿಲ್ಲ ಅಂತಲ್ಲ. ಅದಕ್ಕೆ ಉತ್ತರ ಕೊಡ್ತಾನೆ. ಇಷ್ಟೆಲ್ಲ ಇದ್ದರೂ ಕೂಡ ಪಾಂಡವರು ಬದುಕಿರುವವರೆಗೆ ಅವರ ಸೈನ್ಯವನ್ನು ಸೋಲ್ಸೋದಕ್ಕಾಗೋದಿಲ್ಲ. ಜೀವತ್ಸು ಪಾಂಡುಪುತ್ರೇಶು ಅಶಕ್ಯ ತರಸಾ ಜೇತುಂ ತದ್ಧಿ ಸತ್ಯಂ ಬ್ರವಿಮಿತೆ. ಇದು ನಿಜ, ನಾನು ನಿನಗೆ ಹೇಳ್ತಾ ಇರೋದು. ಪಾಂಡವರು ಬದುಕಿರುವವರೆಗೆ ಅವರನ್ನು ಸೋಲಿಸ್ತೀವಿ ಅನ್ನೋ ಮಾತೇ ಇಲ್ಲ. ಅವರು ಸಮರ್ಥರು ಮತ್ತು ಅವರು ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ. 2 ಕಾರಣ ಕೊಡ್ತಾನೆ ಅವನು. ಆತ್ಮಾರ್ಥಂ ಯುದ್ಧಮಾನಾಹ, ಅವರು ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಅವರಿಗಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ಅವರ ಜೀವನ್ಮರಣದ ಪ್ರಶ್ನೆ ಇದು. ಅಂದರೆ ಅವರು ನಾಳೆ ಏನಾಗಬೇಕು ಅಂತ, ಜೀವನ್ಮರಣದ ಪ್ರಶ್ನೆ ಅಂತ ಯಾಕೆ ಬರುತ್ತೆ ಅಂತ ಅಂದರೆ, ರಾಜರು ರಾಜಕುಲದಲ್ಲಿ ಹುಟ್ಟಿದ್ದಾರೆ, ಅವರದ್ದಾದ ಭೂಮಿ ಇಲ್ಲ, ಅವ್ರು ನಾಳೆ ಏನು ಮಾಡಬೇಕು? ಇದಲ್ಲದೆ ಇದ್ರೆ ಸೋತ್ರೆ ಏನು ಮಾಡಬೇಕು ಅವರು ಬೇರೆ ಥರ ಬದುಕೋಕ್ಕಾಗಲ್ಲ. ನಾನೊಂದು ಅಂಗಡಿ ಇಟ್ಕೊಂಡು ಬದುಕ್ತೀನಿ ನಾಳೆ ಅಂತ ಹೇಳೋದಕ್ಕೆ, ನಾನು ಭಿಕ್ಷೆ ಬೇಡ್ಕೊಂಡು ಬದುಕ್ಬಿಡ್ತೀನಿ, ನಾನು ಯಾರದೋ ಅಸಿಸ್ಟೆಂಟಾಗಿ ಬದುಕ್ಬಿಡ್ತೀನಿ, ಹಂಗೆ ಆಗೋಕ್ಕಾಗಲ್ಲ. ಯುದ್ಧ ಮಾಡಿ ಗೆದ್ದು ರಾಜ್ಯ ಪಡೆದು ಬದುಕಬೇಕು, ಇಲ್ಲದ್ರೆ ಸಾಯಬೇಕು ಯುದ್ಧದಲ್ಲಿ ಅವರು. ಹಾಗಾಗಿ ಅವರಿಗಿರೋದು ಇದು ಜೀವನ್ಮರಣದ ಪ್ರಶ್ನೆ. ಯಾರು ಜೀವನ್ಮರಣದ ಪ್ರಶ್ನೆ ಆಗಿಸ್ಕೊಂಡು ಯುದ್ಧ ಮಾಡ್ತಾರೋ ಅವ್ರಿಗೆ ತನ್ನಷ್ಟಕ್ಕೆ ಬಲ ಹೆಚ್ಚಾಗ್ಬಿಟ್ಟಿರುತ್ತೆ. ಇಲ್ಲಿ ಜೀವನ್ಮರಣದ ಪ್ರಶ್ನೆ ಆಗಿಲ್ಲ. ಸೋತರೂ ಗೆದ್ದರೂ ಸತ್ತರೆ ಬೇರೆ, ಸೋತರೂ ಗೆದ್ದರು ಇಲ್ಲಿ ಯಾರ ದೇಶವೂ ಏನೂ ಆಗೋದಿಲ್ಲ, ಯಾರ ಭೂಮಿಯೂ ಏನೂ ಆಗೋದಿಲ್ಲ. ಈಗ ಪಾಂಡವರಿಗೆ ಗೆದ್ರೆ ಏನಾಗತ್ತೆ? ಪಾಂಡವರ ಪಾಲಿನದ್ದು ಪಾಂಡವರಿಗೆ ಸಿಗತ್ತೆ. ದುರ್ಯೋಧನನನ್ನು ಅವರು ಕೊಂದಿಲ್ಲ ಅಂತ ಅಂದ್ಕೊಳ್ಳೋಣ, ಸೋಲಿಸಿದ್ರು ಅಂತ ಅಂದ್ಕೊಳ್ಳೋಣ. ದುರ್ಯೋಧನನ ರಾಜ್ಯ ದುರ್ಯೋಧನನದ್ದೇ, ಭಗದತ್ತನ ರಾಜ್ಯ ಭಗದತ್ತನದ್ದೇ. ಅಶ್ವತ್ಥಾಮ ದ್ರೋಣರ ಪಾಂಚಾಲ ರಾಜ್ಯವನ್ನು ಪಾಂಡವರೇನು ಕಿತ್ಕೊಳ್ಳಲ್ಲ. ಇಲ್ಲಿ ಯಾರಿಗೂ ಏನೂ ನಷ್ಟ ಇಲ್ಲ. ಸತ್ತರೆ ಹೋಯ್ತು, ಸತ್ತರೂ ಅವ್ರ ಮಕ್ಕಳೇ ಆಳ್ಕೊಂಡು ಹೋಗ್ತಾರೆ. ದುರ್ಯೋಧನನ ರಾಜ್ಯವು ದುರ್ಯೋಧನನದ್ದೇ. ಪಾಂಡವರ ಪರಿಸ್ಥಿತಿ ಹಾಗಲ್ಲ. ಸೋತ್ರೆ ಅವರಿಗೇನೂ ಇಲ್ಲ, ಗೆದ್ರೆ ಮಾತ್ರ. ಹಾಗಾಗಿ ಅವರಿಗೆ ಯುದ್ಧದ ಗೆಲುವು ಅಷ್ಟು ಅನಿವಾರ್ಯ. ಅವರ ಸಾಮರ್ಥ್ಯದ ಜೊತೆಗೆ ಅವರ ಮನಸ್ಥೈರ್ಯ ಯಾವುದು ಅಂದ್ರೆ ಇದು ಅಂತ. ಸೊ ಆಕ್ಚುಲಿ ಪಾಂಡವರು ಪಾಲಿನ ಜಾಗಕ್ಕಾಗಿ ಯುದ್ಧ ನಡೀತದೆ ಹೊರತು ಇಡೀ ಹಸ್ತಿನಾಪುರಕ್ಕಾಗಿ ಅಲ್ಲ, ಇಂದ್ರಪ್ರಸ್ಥಕ್ಕಾಗಿ ಮಾತ್ರ ಯುದ್ಧ.
ಕಿಮರ್ಥಂ ತವ ಸೈನ್ಯಾನ್ನಿ ನಹನಿಷ್ಯಂತಿ ಭಾರತ. ಹೀಗಿರುವಾಗ ಪಾಂಡವರು ನಿನ್ನ ಸೈನ್ಯವನ್ನು ಯಾಕೆ ಉಳಿಸ್ತಾರೆ ಹೇಳೋ? ನಿನ್ನ ಸೈನ್ಯ ನಾಶ ಮಾಡೋದು ಅವರಿಗೆ ಅನಿವಾರ್ಯ ಅಂತ, ಮಾಡಲೇಬೇಕು ಅವರು, ನಮ್ಮವರಿಗೆ ಮಾಡಲೇಬೇಕು ಅಂತಿಲ್ಲ ಅಂತ ಪರ್ಯಾಯವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವರು ನಾಶ ಮಾಡಿಯೇ ಮಾಡ್ತಾರೆ. ಇಲ್ಲಿ ಯಾರನ್ನೂ ಉಳಿಸಲ್ಲ ಬಿಡು ಅಂತಲೇ ಹೇಳ್ತಾ ಇರೋದು. ಅಷ್ಟು ಹೇಳಿ ಇವನನ್ನು ಭಾರಿ ಬೈದು ಬಿಡ್ತಾನೆ. ಇಲ್ಲಿವರೆಗೆ ಯಾರೂ ಬೈದಿಲ್ಲ, ಹಾಗೆ ಬೈತಾನೆ. ತ್ವಂಹಿ ಲುಬ್ಧತಮೋ ರಾಜನ್ ನಿಕೃತಿಜ್ಞಶ್ಚ ಕೌರವ ಸರ್ವಾತಿಶಂಕೀ ಮಾನೀಚ ತತಃ ಅಸ್ಮಾನ್ ಅತಿಶಂಕಸೆ ಅಂತ. ನೀನು ಪರಮ ಲೋಭಿ, ನೀನು ಲುಬ್ಧತಮ, ತಮ ಅಂತ ಹೇಳ್ತೀವಲ್ಲ, ತಮ ಅಂತ, ತಮ ಅಂದರೆ ಕೊನೆಯದದು, ಹೈಯೆಸ್ಟ್. ನೀನು ಲುಬ್ಧತಮ ಅಂದರೆ ಪರಮ ಲೋಭಿ ನೀನು, ಮತ್ತು ವಂಚಕ ನೀನು, ನಿಕೃತಿಜ್ಞ ನೀನು, ವಂಚಕ ನೀನು, ಮೋಸಗಾರ ನೀನು, ಮಾನಿ ದುರಭಿಮಾನಿ ನೀನು. ಹಾಗಾಗಿಯೇ ನಿನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಸರ್ವಾತಿಶಂಕಿ, ಎಲ್ಲರ ಬಗ್ಗೆಯೂ ನಿನಗೆ ಸಂಶಯವೇ ಇರೋದು. ಯಾರನ್ನು ಕಂಡ್ರೂ ನಿನಗೆ ಅನುಮಾನವೇ. ಇವನು ನನಗೆ ಪರಿಪೂರ್ಣವಾಗಿ ನಿಷ್ಠಾ ಅಂತ ನಿನಗೆ ಯಾರನ್ನು ನೋಡಿದ್ರು ಅನಿಸೋಲ್ಲ ಅಂತ. ಇವನು ಅವನ ಪರ ಇರ್ಬೋದಾ, ಇವನು ಅವನ ಪರ ಇರ್ಬೋದಾ, ಇವನು ನನ್ನ ಪರವಾಗಿ ಯುದ್ಧ ಮಾಡ್ತಾ ಇಲ್ಲ ಅಲ್ವಾ ಪೂರ್ಣ ಅಂತಲೇ ನಿನಗೆ ಅನ್ನಿಸ್ತಾ ಇದೆ ಯಾರನ್ನು ಕಂಡ್ರು. ಅಂದರೆ ತಮ್ಮ ಸರ್ವಶಕ್ತಿಯನ್ನು ನಿನಗಾಗಿ ವಿನಿಯೋಗಿಸಿ ಯುದ್ಧ ಮಾಡ್ತಾ ಇದ್ರು, ನಿನಗೆ ಹಂಗೆ ಅನ್ಸಲ್ಲ, ಅವ್ರು ಮಾಡ್ತಾ ಇಲ್ಲ ಅಂತಲೇ ಅನ್ಸತ್ತೆ. ಸರ್ವಾತಿಶಂಕಿ, ಎಲ್ಲರನ್ನೂ ಅನುಮಾನಿಸ್ತೀಯ ನೀನು. ಅಸ್ಮಾನ್ ಅತಿಶಂಕಸೆ, ಹಾಗಾಗಿ ನೀನು ಬರೀ ಅನುಮಾನ ಅಲ್ಲ, ಅತ್ಯಂತ ಅನುಮಾನ ನಿನಗೆ ಮನುಷ್ಯರ ಮೇಲೆ ಅಂತ. ಆದರೆ ಹೇಳ್ತೀನಿ ಕೇಳು, ಪ್ರಾಣದ ಆಸೆಯನ್ನು ತೊರೆದು ನಾನು ಗೆಲುವಿಗಾಗಿ ಯುದ್ಧ ಮಾಡ್ತೇನೆ, ನನ್ನ ಸಂಪೂರ್ಣ ಪ್ರಯತ್ನ ಮಾಡ್ತೇನೆ, ಅದಕ್ಕಾಗಿ ಈಗ ಹೊರಟಿದ್ದೀನಿ ನೋಡು ಅಂತ ಹೇಳ್ತಾನೆ. ಇಷ್ಟನ್ನೂ ಮಾಡೋದು ತ್ವತ್ಪ್ರಿಯಾರ್ಥಮರಿಂದಮ ಅಂತ, ನಿನಗಿಷ್ಟ ಅಂತಲೇ ಇಷ್ಟನ್ನೂ ಮಾಡ್ತಾ ಇರೋದು ಅಂತ. ಅಂದರೆ ಅವನ ಈ ಮಾತುಗಳಲ್ಲಿ ದುರ್ಯೋಧನನ ವ್ಯಕ್ತಿತ್ವ ಗೊತ್ತಾಗುತ್ತೆ, ಎಷ್ಟು ಪೆದ್ದ ಅವನು ಅಂತ. ಇದು ದುರ್ಯೋಧನ ಥರದವರೇ ಹೆಚ್ಚಿನ ಜನ ಇರ್ತಾರೆ. ಅಂದರೆ ನಮಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಷ್ಟೋ ಸಲ ಅನಿಸೋದಿಲ್ಲ. ಅವನು ಏನೂ ಮಾಡಲೇ ಇಲ್ಲ, ಇವನೇನೂ ಮಾಡಲೇ ಇಲ್ಲ, ಅವನು ಹೆಲ್ಪ್ ಮಾಡಲೇ ಇಲ್ಲ ಅಂತಲೇ ನೋಡಿ ತುಂಬ ಜನ ಹಾಗೆ ಅನ್ಕೋತಾ ಇರ್ತಾರೆ. ಅವ್ರು ಮಾಡ್ತಾ ಇರ್ತಾರೆ ಇವನಿಗೆ ಹೆಲ್ಪನ್ನು, ಆದರೆ ಇವನಿಗೆ ಸಮಾಧಾನ ಇಲ್ಲ. ಪ್ರಾಯಶಃ 50% ಹೆಚ್ಚಿನ ಜನ ಹೀಗೆ ಇರ್ತಾರೆ. ತನ್ನವರು ತನಗಾಗಿ ಅವರಲ್ಲಿ ಸದ್ಭಾವ ಇದೆ, ತನಗೆ ಸಹಾಯಕ್ಕೆ ಒದಗುತ್ತಾರೆ ಅಂತೆಲ್ಲ ಅವ್ರಿಗೆ ಅನಿಸೋದೇ ಇಲ್ಲ. ಇವನು ನನ್ನ ಪರ ಅಲ್ಲ, ಅವನು ನನ್ನ ಪರ ಅಲ್ಲ, ಇವನಿಗೂ ನನ್ನ ಕಂಡ್ರಾಗಲ್ಲ ಅಂತಲೇ ಅಂದ್ಕೊಂಡು ಕೂತಿರ್ತಾರೆ. ಇದು ಒಂದು ನೆಗೆಟಿವ್ ಮನೋಭಾವ. ಇದು ಪಾಸಿಟಿವ್ ಮನೋಭಾವ. ನೆಗೆಟಿವ್ ಮನೋಭಾವಗಳಲ್ಲಿ ಸುಖವಾಗಿರೋನು ಪಾಸಿಟಿವ್ನು. ಅವ್ನು ನೆಗೆಟಿವ್ನವನು ಏನಂದ್ರೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಯಾರು ಬರ್ತಾರೆ ಅಂತಲೇ ಅನ್ಕೊಳ್ತಾ ಇರೋದು, ಯಾರೇನು ಮಾಡಿಲ್ಲ ಕಂಡಿದ್ದೀನಲ್ಲ ಅಂತಲೇ ಅನ್ಕೋತಾ ಇರ್ತಾರೆ ಅವರು. ನಾನೇನೋ ಒದ್ದಾಡ್ಕೊಂಡು ಇಷ್ಟು ಮಾಡಿದ್ದೀನಿ, ಏನೋ ಬಂದಂಗೆ ಮಾಡ್ತಾರೆ, ಆಮೇಲೆ ಯಾರಿಲ್ಲ ಅಂತಲೇ ಅನ್ಕೋತಾ ಕೂತ್ಕೊಂಡ್ಬಿಡ್ತಾರೆ. ಇವನು ಅಂಥವನೇ, ಇವನಿಗಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ, ಆದರೆ ಅವನಿಗೆ ಅದು ಅನ್ನಿಸ್ತಾ ಇಲ್ಲ. ಇದರಿಂದ ಏನು ಪ್ರಯೋಜನ ಅಂತ. ಈಗ ಒಬ್ಬ ಮನುಷ್ಯ ನನ್ನನ್ನು ಪ್ರೀತಿಸ್ತಾನೆ ಅಂತ ಅನ್ನೋದು ನನಗೆ ಮನದಟ್ಟ ಆದರೆ ಮಾತ್ರ ಲಾಭ. ನನ್ನ ಜೊತೆಗೆ ಇವನಿದ್ದಾನೆ, ನನ್ನ ಜೊತೆಗೆ ಇವನು ಇರ್ತಾನೆ ಅನ್ನೋದು ನನಗೆ ಗೊತ್ತಾದರೆ ಮಾತ್ರ. ಇಲ್ಲದೇ ಇದ್ದರೆ ಅವನು ಇದ್ದರೂ ಇಲ್ಲದೇ ಇದ್ದರೂ ನನಗೆ ಮಾನಸಿಕ ತೃಪ್ತಿ ಅಂತ ಇರೋದಿಲ್ಲ, ಅದರಲ್ಲಿ ನೆಮ್ಮದಿ ಅಂತ ಇರೋದಿಲ್ಲ. ಕರೆಕ್ಟ್. ಆಮೇಲೆ ನೀವು ಅವ್ನು ನಂಬಲ್ಲ ಅಂತಂದು ಅವನಿಗೆ ಗೊತ್ತಾದ್ಮೇಲೆ ಅವನು 100% ಹಾಕಕ್ಕೂ ಹೋಗಲ್ಲ. ಎಷ್ಟು ಸಲ ಮಾಡ್ತಾನೆ, ಸುಮ್ಮನಿರ್ ಮರಿ, ಎಷ್ಟು ಮಾಡಿದ್ರು ಅಷ್ಟೇ ಅವನಿಗೆ. ಈಗ ಅವ್ನು ಹೇಳ್ತಾ ಇದ್ದಾನೆ ನೋಡಿ, ನಾನು ಜೀವದ ಹಂಗು ತೊರೆದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಬಟ್ ಅದು ನಿನಗೋಸ್ಕರ ಮಾಡ್ತೀನಿ ಅಂತ ಹೇಳಿ, ನಿನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದರೆ ನಿನ್ನ ಇಷ್ಟಕ್ಕಾಗಿ, ಪ್ರಿಯ ಅಂತ ಮಾತು ಬಳಸ್ತಾನೆ. ಆ ನಿನ್ನ ಇಷ್ಟಕ್ಕಾಗಿ ತುಂಬ ಸಲ ಇದನ್ನು ಕರ್ಣ ಕೂಡ ಬಳಸ್ತಾನೆ. ಎಲ್ಲರೂ ಹೇಳ್ತಾರೆ ಅದನ್ನು. ಎಲ್ಲರೂ ಯಾಕೆ ಹೇಳ್ತಾರೆ ಅಂದರೆ ಅವರ ಧ್ವನಿಯಲ್ಲಿ ನಿನ್ನ ಉದ್ದೇಶ ಇದೆಯಲ್ಲ, ಅದಕ್ಕಾಗಲ್ಲ ಮಾಡ್ತಾ ಇರೋದು, ನಿನಗಾಗಷ್ಟೇ ಮಾಡ್ತಾ ಇರೋದು ಅಂತ. ಅಂದರೆ ಪಾಂಡವರ ಭೂಮಿಯನ್ನು ನೀನು ಕಿತ್ಕೊಳ್ತಿ ಅನ್ನೋದಕ್ಕೆ ನಮ್ಮ ಸಪೋರ್ಟ್ ಅಲ್ಲ ಇರೋದು. ನಿನಗೆ ಬೇಕು ಅನಿಸಿದೆ, ಆಯ್ತು ಬಿಡು, ಮಾಡ್ಕೊ, ಜೊತೆಗಿರ್ತೀವಿ ಅಂತಿಷ್ಟೇನೆ ನಮ್ಮದು ಇದು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಆಶಯಕ್ಕೆ ನಮ್ಮ ಸಪೋರ್ಟ್ ಅಲ್ಲ, ನಿನ್ನ ಕ್ರಿಯೆಗೆ ನಮ್ಮ ಸಪೋರ್ಟ್. ಬಿಕಾಸ್ ಅನಿವಾರ್ಯ, ನಮಗೆ ಅನಿವಾರ್ಯ. ನೀನು ನಮ್ಮನ್ನು ಸಾಕಿದೀಯಾ, ನೋಡ್ಕೊಂಡಿದೀಯಾ, ಪ್ರೀತಿಸಿದೀಯಾ, ನಾವು ನಿನ್ನ ಪ್ರೀತಿಸಿದ್ದೀವಿ, ಮಾಡ್ತೀವಿ. ನಿನ್ನ ಉದ್ದೇಶ ಸರಿ ಇಲ್ಲ.
ನಿನ್ನ ಉದ್ದೇಶ ತಪ್ಪು, ಕ್ರಿಯೆ ಜೊತೆಗಿದ್ದೀವಿ. ಇದು ನೋಡಿ ಅಂದ್ರೆ ಇದು ನಿಜವಾದ ಇಷ್ಟು ಜನರ ನಿಲುವು. ಇದು ಭೀಷ್ಮನಿಂದ ಹಿಡ್ಕೊಂಡು ಎಲ್ಲರ ಭೀಷ್ಮ ಅಲ್ಲ, ಯುದ್ಧಕ್ಕೆ ಬರದೇ ಇರುವ ವಿದುರ ಸಂಜೀವನು ಅಲ್ಲೇ ಕುತ್ಕೊಂಡಿದ್ದಾರಲ್ಲ ಬೈಕೊಂಡು, ಅವರದ್ದು ಹಾಗೆ. ಅವ್ರು ಯಾರು ಬಿಟ್ಟು ಬಂದು ಇಲ್ಲೆಲ್ಲೋ ಈ ಕಡೆ ಬಂದು ಸೇರೋದಕ್ಕೆ ಅವ್ರು ಯಾರು ಅದನ್ನು ಮಾಡ್ತಾ ಇಲ್ಲ. ಅವರು ಈಗ ಯುದ್ಧವೇ ಅಂತ ಅಲ್ದಿದ್ರು, ಇಲ್ಲಿ ಯುದ್ಧ ನಡೀತಾ ಇರುವಾಗ ಅಲ್ಲಿ ಯಾರು ನೋಡ್ಕೋತಾ ಇದ್ದಾರೆ ರಾಜ್ಯವನ್ನ? ಅಂದ್ರೆ ವಿದುರ ನೋಡ್ಕೋತಾ ಇದ್ದಾನೆ. ಈ ರಾಜ್ಯವನ್ನು ನಡಿಬೇಕಲ್ಲ ಅಲ್ಲಿ. ಆಮೇಲೆ ಇವ್ರಿಗೆ ಬೇಕಾದ ಎಲ್ಲಿಂದ ಬರಬೇಕು? ಈಗ ಸೈನ್ಯ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಬೇಕಾದ ಹಣ ಎಲ್ಲಿಂದ ಬರಬೇಕು, ಇನ್ನೊಂದು ಎಲ್ಲಿಂದ ಬರಬೇಕು, ಅಲ್ಲಿಂದ ಬರ್ಬೇಕು ತಾನೆ. ಅದನ್ನೆಲ್ಲ ಅವ್ರು ನೋಡ್ಕೋತಾ ಇದ್ದಾರೆ. ಇಷ್ಟಪಟ್ಟ ಅಂದರೆ ಒಪ್ಪಿಯ ಇದನ್ನ ಅಂದರೆ ಇಲ್ಲ, ಅವರೆಲ್ಲ ಯುದ್ಧ ವಿರೋಧಿಗಳೇ ಮಾಡ್ತಾ ಇದ್ದಾರೆ. ಯಾರಿಗಾಗಿ ಅಂದರೆ ಕೊನೆಗೂ ದುರ್ಯೋಧನಿಗಾಗಿ ಮಾಡ್ತಾ ಇದ್ದಾರೆ. ಇಷ್ಟು ಪ್ರೀತಿಸುವ 1000 ಜನ ಇದ್ದೂ ಅರ್ಥ ಮಾಡ್ಕೊಳ್ಳದೆ ಸತ್ತೋಗ್ಬಿಟ್ಟ ಅವನು. ಇದು ದುರ್ಯೋಧನ ದುರಂತ. ಇದು ನಿಜವಾದ ದುರಂತ. ಇದು ಯಾವ ಕ್ಷಣವೂ ಫೀಲ್ ಮಾಡಲಿಲ್ಲ ಯುದ್ಧ ಮುಗಿದ ಮೇಲೆ ಅಂತಲ್ಲ, ಅದು ನಿಜವಾದ ದುರಂತ. ಅವನು ಆ ಒಂದು ಇದರಲ್ಲಿ ಕೂತ್ಕೊಂಡು ಮಾತಾಡ್ತಾನಲ್ಲ, ಅಂದರೆ ಕೊಳದಲ್ಲಿ ಕೂತ್ಕೊಂಡು, ಅವಾಗ ಅವನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು. ಎಲ್ಲವೂ ಮುಗಿದ ಮೇಲೆ ಹೇಗೆ ಇರುತ್ತೆ ಅಂತ ಅನ್ನೋದನ್ನು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರವಾಗಿ ಇದನ್ನೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಪ್ರಶ್ನೆಗಳಿಗೆ ಸ್ವಾಗತ. 450ನೇ ಎಪಿಸೋಡ್ ಆದಮೇಲೆ ಒಂದು ಪ್ರಶ್ನೋತ್ತರ ಸಂಚಿಕೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳನ್ನ ನಾವು ತೆಗೆದುಕೊಳ್ತೀವಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹೊಸ ಜನ್ರೇಷನ್ಗೆ ಶೇರ್ ಮಾಡಿ, ಒಂದು ಸ್ವಲ್ಪ ಗೈಡ್ ಮಾಡಿ. ಮೊದಲನೇ ಎಪಿಸೋಡಿಂದ ಅವ್ರಿಗೆ ನೋಡೋಕ್ಕೆ ಹೇಳಿ, ನೋಡದೇ ಇರೋರಿಗೆ. ಅದು ಮಹಾಭಾರತ ಅಂದರೆ ನಮ್ಗೆ ಗೊತ್ತಿದೆ ಅಂತ ಭಾಳ ಜನ ಅಂದ್ಕೊಂಡಿರ್ತಾರೆ, ತುಂಬ ಜನ ಅಂದ್ಕೊಂಡಿರ್ತಾರೆ ನಮಗೆ ಮಹಾಭಾರತ ಗೊತ್ತಲ್ವಾ ಅಂತ ಅನ್ನೋ ಥರ. ಬಟ್ ಅದು ಭಾಳಷ್ಟು ಗೊತ್ತಿರಲ್ಲ, ಅದರಲ್ಲಿ ಬಹುತೇಕ ವಿಚಾರಗಳು ಗೊತ್ತಿರಲ್ಲ. ಅಂಥವ್ರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ, ಹಿರಿಯರಿಗೂ ಶೇರ್ ಮಾಡಿ, ಇನ್ನೊಂದಷ್ಟು ಗೊತ್ತಾಗಲಿ ಅಂತ ಹೇಳ್ತೇವೆ. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.